ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ SC ST ಮಹಿಳೆಯರಿಗೆ ಮಾತ್ರ. ಸೊ ಹಾಗಿದ್ರೆ ಬೇರೆ ಜಾತಿ ಅಂತ ಅಂದರೆ OBC ಆಗಿರ್ಬೋದು, ಜನರಲ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಸೊ ಈ ರೀತಿ ಜನಾಂಗದವರಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬರೋದಿಲ್ವಾ? ಹಾಗಿದ್ರೆ ಸರ್ಕಾರ ತೆಗೆದುಕೊಂಡಿರುವಂತಹ ಹೊಸ ನಿರ್ಧಾರ ಯಾವುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ವಾಚ್ ಮಾಡಿ, ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನಾಲೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಿಂದ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಅದು 11ನೇ ಕಂತಾಗಿರ್ಬೋದು, ಜೊತೆಗೆ 12ನೇ ಕಂತಾಗಿರ್ಬೋದು. ಸೊ ಸರ್ಕಾರದ ಕಡೆಯಿಂದ ಒಂದು ಹೊಸ ನಿರ್ಧಾರವನ್ನು ಹೊರಡಿಸಿದ್ದಾರೆ ಅಂತಲೇ ಹೇಳ್ಬೋದು. SC ST ಫಲಾನುಭವಿಗಳು ಏನಿದ್ದಾರೆ, ಸೊ ಮಹಿಳೆಯರು, ಅವರಿಗೆ ಮೊದಲು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಜಮಾ. ಹಾಗಿದ್ರೆ ಇನ್ನು ಬೇರೆ ಜನಾಂಗದವರಿಗೆ ಈ ಒಂದು 2,000 ರೂಪಾಯಿ ಹಣವನ್ನು ಜಮಾ ಮಾಡೋದಿಲ್ವಾ? ಹಾಗಿದ್ರೆ ಬೇರೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ಕ್ಯಾನ್ಸಲ್ ಏನಾದರೂ ಮಾಡಿಬಿಟ್ರಾ ಅಂತ ಎಲ್ರಿಗೂ ಕೂಡ ಕಾಡುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು. ಸಡನ್ನಾಗಿ ಇವಾಗ SC ST ಮಹಿಳೆಯರಿಗೆ ಮೊದಲು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಅಂತ ಅಂದರೆ ಯಾರಿಗೆ ತಾನೇ ಡೌಟ್ ಬರೋದಿಲ್ಲ ಅಲ್ವಾ? ಸೊ ಹಾಗಿದ್ರೆ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ಹೊಸ ನಿರ್ಧಾರ ಯಾವುದು ಅನ್ನೋದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಎಸ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳಿದ್ದೆ. ಸೊ BJP ಸರ್ಕಾರ ಏನಂತ ದೂರನ್ನು ಕಾಂಗ್ರೆಸ್ ಸರ್ಕಾರದ ಮೇಲೆ ಹೇಳ್ತಿದೆ ಅಂತ ಅಂದರೆ SC ST ಜನಾಂಗದವರ ಒಂದು ಅಭಿವೃದ್ಧಿಗೆ ತೆಗೆದಿಟ್ಟಿರುವಂತಹ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ತಿಳಿಸಿದರು. ಸೊ ಆವಾಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮ ವೃಂದದವ್ರಿಗೆ ಅವರ ಜೊತೆಗೆ ಏನು ಒಂದು ಮಾತನ್ನು ಹೇಳಿದ್ರು ಅಂತ ಅಂದರೆ, ನಾವು SC ST ಜನಾಂಗದವ್ರಿಗೆ ಅಭಿವೃದ್ಧಿಗೆ ಇಟ್ಟಿರುವಂತಹ ಹಣವನ್ನು ಬಳಸ್ಕೊಂಡಿದ್ದೀವಿ, ಆದರೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣದ ಉಪಯೋಗವನ್ನು SC ST ಫಲಾನುಭವಿಗಳು ಅಂತ ಅಂದರೆ ಮಹಿಳೆಯರು ಕೂಡ ಪಡೆದುಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಏನು ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಅಂತ ಅಂದರೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ SC ST ಮಹಿಳೆಯರಿಗೆ ಮೊದಲು ಟ್ರಾನ್ಸ್ಫರನ್ನು ಮಾಡ್ತೀವಿ. ಸೊ ಅದಾದ ನಂತರ ಏನು ಮಾಡ್ತೀವಿ, ಉಳಿದಿರುವಂತಹ ಒಂದು ಕ್ಯಾಸ್ಟ್ ಅವ್ರಿಗೆ ಎಲ್ರಿಗೂ ಕೂಡ ಜಮಾ ಮಾಡಿಕೊಂಡು ಬರ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು. ಸೊ ಇದನ್ನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಸರ್ಕಾರ ಈ ರೀತಿಯಾದಂತಹ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಜನಾಂಗದವರ ಅಭಿವೃದ್ಧಿಗೆ ಇಟ್ಟಿದ್ದಂತಹ ಹಣವನ್ನು ಬಳಸ್ಕೊಂಡಿರೋದ್ರಿಂದ ಇವಾಗ ಆ ಒಂದು ಜನಾಂಗ ಅಂತ ಅಂದರೆ SC ST ಅವ್ರಿಗೆ ಮಾತ್ರ ಮೊದಲ ಆದ್ಯತೆಯನ್ನು ಇವಾಗ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಕಾಂಗ್ರೆಸ್ ಸರ್ಕಾರ BJP ಸರ್ಕಾರ ಹೇಳಿದ್ದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಸೊ ನೋಡಿ ಇಲ್ಲೇ ಎಷ್ಟು ಚೇಂಜಸ್ ಇದೆ ಅಂತ. ಮೊದಲೆಲ್ಲ ಬಳಸ್ಕೊಂಡಿದ್ದಾರೆ, ಬಟ್ ಇದುವರೆಗೂ ಕೂಡ ಯಾರಿಗೂ ಕೂಡ ಈ ರೀತಿಯಾಗಿ ಮಾತನ್ನು ಹೇಳಿರಲಿಲ್ಲ. ಇವಾಗ ಎಲ್ಲ ಕಂಡು ಜನರಿಗೆಲ್ಲ ಗೊತ್ತಾಯಿತು ಅಂತ ಅಂದ ತಕ್ಷಣವೇ ಇವಾಗ SC ST ಜನಾಂಗಕ್ಕೆ ನಾವು ಮೊದಲ ಆದ್ಯತೆಯನ್ನು ಕೊಟ್ಟು ಆ ಒಂದು ಮಹಿಳೆಯರಿಗೆ ನಾವು ಮೊದಲು ಬಿಡುಗಡೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾರಿಗಾದರೂ ಫಸ್ಟ್ ರಿಲೀಸ್ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಕೂಡ 2,000 ರೂಪಾಯಿ ಹಣವನ್ನು ಹಾಕಿದ್ರೆ ಸಾಕು ಅಂತ ಅಂದ್ಕೊಳ್ತೀರ ನೀವು ಮನಸ್ಸಲ್ಲಿ. ಸೊ ಅದೇ ರೀತಿ ಆಗಲಿ. ಸೊ ಅವ್ರಿಗೂ ಕೂಡ ಬಿಡುಗಡೆ ಮಾಡಲಿ, ಯಾಕೆ ಅಂತಂದರೆ ಅವರು ಕೂಡ ಅರ್ಹರೇ. ಸೊ ಅವ್ರಿಗೆ ಆದಮೇಲೆ ನಮಗೂ ಕೂಡ ಬಿಡುಗಡೆ ಮಾಡಲಿ ಅನ್ನೋದು ಕೂಡ ನಮ್ಮ ಇಚ್ಛೆ ಕೂಡ. ಸೊ ನೋಡೋಣ, ಇವಾಗ ಬೇರೆ ಜನಾಂಗದವ್ರಿಗೆ ಆಗಿದ್ರೆ ಹಣ ಇಲ್ವಾ ಅಂತ ನೀವು ಯೋಚನೆ ಮಾಡ್ಬೋದು. ಸೊ ಎಲ್ರಿಗೂ ಕೂಡ ಹಣ ಹಾಕ್ತಾರೆ. ಫಸ್ಟು SC ST ಅವ್ರಿಗೆ ಮೊದಲ ಆದ್ಯತೆಯನ್ನು ನೀಡ್ತಾ ಇರೋವಂಥದ್ದು.